ಯಾವಾಗ ನಾನು ಹಣ ವಾಪಸ್ ಕೊಡಿ ನಂದು ಅಂತ ಕೇಳಿದ್ನೋ ಇವಾಗ 61 ಗ್ರಾಮ್ ಚಿನ್ನ ಅಂಥೇಳಿ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಮತ್ತು ಪೊಲೀಸವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ದೂರು ನೀಡಿದಾಗ ನೀಟಾಗಿ ಅವರು ಕೂಡ ಏನಿದೆ ಸತ್ಯಾಸತ್ಯತೆ ಅವರು ಅಲ್ಲಿ ಚರ್ಚೆ ಮಾಡಿದ್ರು. ಇವರ ಯಾವುದೇ ದಾಖಲೆ ಇಲ್ದಿದ್ದರಿಂದ ಈ ರೀತಿಯಾಗಿ ನನ್ನ ಮೇಲೆ ವಿಡಿಯೋದಲ್ಲಿ ಸುಳ್ಳು ಆರೋಪನ ಮಾಡಿ ಹರಿಬಿಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್ ಅಂತ. ನಾನು ತಲಗುಂದ ಗ್ರಾಮದಲ್ಲಿ ಇದ್ದೀನಿ. ಈಗಾಗಲೇ ನಾನು ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ನನ್ನ ಸ್ವಂತ ಅಕ್ಕನೇ ನನ್ನ ಮೇಲೆ ತುಂಬ ಸುಳ್ಳು ಮಾಹಿತಿಗಳನ್ನ ಹಾಕಿದ್ದಾಳೆ. ಏನಪ್ಪ ಅಂತ ಹೇಳಿದ್ರೆ ಚಿನ್ನಾನ 61 ಗ್ರಾಮ್ ಚಿನ್ನಾನ ನಾನು ಎತ್ಕೊಬಿಟ್ಟಿದ್ದೀನಿ ಅಂತ. ಇದೆಲ್ಲ ಶುದ್ಧ ಸತ್ಯಕ್ಕೆ ದೂರವಾದಂಥ ಆರೋಪ. ನಿಜ ಏನಂತ ಹೇಳಿದ್ರೆ ಈಗಾಗಲೇ ನಮ್ಮ ಅಕ್ಕವರು ಅವರೇ ಹೇಳಿದ್ದಾರೆ, ಬಡವರು. ಅದೇ ರೀತಿ ಎಲ್ರಿಗೂ ಗೊತ್ತಿದೆ, ನಮ್ಮೂರಲ್ಲಿ ಗೊತ್ತಿದೆ, ಎಲ್ಲ ಗೊತ್ತಿದೆ. ನಮ್ಮ ಅಕ್ಕವ್ರು ತುಂಬ ಬಡತನದಲ್ಲಿದ್ದಾರೆ. ಸೊ ನಾನು ಏನೋ ಒಂದು ಇದರಲ್ಲಿ ಕೆಲಸ ಮಾಡಿಕೊಂಡು ಇದ್ದೆ. ಏನೋ ನಾವು ಅವನ್ನ ಇನ್ನು ಅಕ್ಕ ತಂಗಿರನ್ನ ಬಿಡಬಾರ್ದು ಅಂಥೇಳಿ ಕಾಪಾಡಬೇಕಂತೇಳಿ ಅವ್ರಿಗೆ ಸಂಸಾರದಲ್ಲಿ ಕಷ್ಟಕ್ಕೆ ಮತ್ತು ಅವ್ರ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆಲ್ಲ ನಾನು ಕಾಪಾಡ್ತಾ ಇದ್ದೆ. ಅದೇ ರೀತಿಯಾಗಿ ನನ್ನ ಹತ್ರ ಕೂಡ ಒಂದು 5-6 ಲಕ್ಷ ಕೂಡಿ ಹಣನ ತೊಗೊಂಡಿದ್ರು. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ನನಗೆ ಕಾಲ ಆಪ್ರೇಷನ್ ಆಗಿತ್ತು. ಆಗ ನನ್ನ ಹಣನ ವಾಪಸ್ ಕೇಳಿದೆ. ಈ ಥರ ನಾನು ಹಾಸ್ಪಿಟ್ಲಿಗೆ ದುಡ್ಡು ಕೊಡಿ ಅಂತ ಕೇಳಿದಾಗ ನಮ್ಮ ಅಕ್ಕವರೆಲ್ಲ ಸೇರಿಕೊಂಡು ನನ್ನ ಮೇಲೆ ಆರೋಪ ಮಾಡ್ತಾಯಿದ್ದಾರೆ. ಏನು 61 ಗ್ರಾಮ್ ಅಂತ. ಅವ್ರು ಬಡತನದಲ್ಲಿರೋವಾಗ 61 ಗ್ರಾಮ್ ಚಿನ್ನ ಎಲ್ಲಿ ಬರಬೇಕು ಸರ್ ಹೇಳಿ, ನೀವೇ ಹೇಳಿ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಅವರೇ ಕಷ್ಟಗಳಲ್ಲಿದ್ದಾರೆ. ನಾನೇನೋ ಸುಟ್ಟಿಟ್ಟ ಹಣ ಇತ್ತಲ್ಲ ಅದರಲ್ಲಿ ನಾನು ಇವರು ಕೊಟ್ಟು ವಾಪಸ್ ಕೇಳಿದೆ. ಇಲ್ಲ ಸಲ್ಲದ ಆರೋಪಗಳನ್ನ ನನ್ನ ಮೇಲೆ ಮಾಡಿ ಮಾಡಿದರು. ಆಮೇಲೆ ನನಗೆ 3 ದಿನ ರಾತ್ರಿ ಊರಲ್ಲಿ ಎಲ್ಲರೂ ನೋಡೋಂಗೆ ಜಗಳಗಳು ಮಾಡಿ ನನಗೆ ತೊಂದರೆ ಕೊಟ್ಟರು. ನನ್ನ ಕಾಲಾಗ ಆಪ್ರೇಷನ್ ಆಗಿತ್ತು, ಓಡಾಡೋಕ್ಕೆ ಕೂಡ ನನಗೆ ಸಾಧ್ಯ ಇರ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು 112ಗೆ ಮತ್ತು SP ಸರ್ ನಂಬರ್ಗೆ ಕಾಲ್ ಮಾಡಿ ಪೊಲೀಸರನ್ನ ಕರೆದು ರಕ್ಷಣೆ ತಗೊಂಡೆ. ಆನಂತರ ಪೊಲೀಸ್ ಸ್ಟೇಷನಲ್ಲಿ ದೂರು ನೀಡಿದ್ರು. ದೂರದಲ್ಲಿ ಪೊಲೀಸರು ಕೂಡ ಕರೆದು ಅವರು ನ್ಯಾಯ ರೀತಿಯಲ್ಲಿ ಏನೋ ವಿಚಾರಣೆ ಮಾಡಿದ್ರು. ವಿಚಾರಣೆ ಮಾಡಿದಾಗ ಇವ್ರು ಯಾವುದೇ ದಾಖಲೆ ಒದಗಿಸಲಿಲ್ಲ. ಜೊತೆಗೆ ನನಗೆ ಆಗದವ್ರ ಜೊತೆ ಸೇರಿಕೊಂಡು ಜಮೀನು ವಿಚಾರಗಳನ್ನ ನನ್ನ ಅಕ್ಕಪಕ್ಕದವರೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಇವರು ಭಾಗಿಯಾಗಿ ನನಗೆ ಈ ರೀತಿ ಆರೋಪ ಮಾಡ್ತಾಯಿದ್ದಾರೆ. ಜೊತೆಗೆ ನಾನು ಕೂಡಿಟ್ಟ ಹಣನ ಇನ್ನೊಬ್ಬರಿಗೆ ಕೊಟ್ಟಿದ್ದೆ. ಅವರು ಕೂಡ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿರಲಿಲ್ಲ. ಅವರು ಹಣ ತಗೊಂಡಾಗ ನನಗೆ ಚೆಕ್ಗಳನ್ನ ಕೊಟ್ಟಿದ್ದರು. ಆ ಚೆಕ್ಗಳನ್ನ ನಾನು ಕೋರ್ಟಲ್ಲಿ ಕೂಡ ದಾವೆ ಹೂಡಿದ್ದೀನಿ. ಈಗೆಲ್ಲ ಇರುವಾಗ ಇವರು ನನಗೆ ಯಾವಾಗ ನಾನು ಹಣ ವಾಪಸ್ ಕೊಡಿ ನಂದು ಅಂತ ಕೇಳಿದ್ನೋ ಇವಾಗ 61 ಗ್ರಾಮ್ ಚಿನ್ನ ಅಂಥೇಳಿ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಮತ್ತು ಪೊಲೀಸವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ದೂರು ನೀಡಿದಾಗ ನೀಟಾಗಿ ಅವರು ಕೂಡ ಏನಿದೆ ಸತ್ಯಾಸತ್ಯತೆ ಅವರು ಅಲ್ಲಿ ಚರ್ಚೆ ಮಾಡಿದ್ರು. ಇವರ ಯಾವುದೇ ದಾಖಲೆ ಇಲ್ದಿದ್ದರಿಂದ ಈ ರೀತಿಯಾಗಿ ನನ್ನ ಮೇಲೆ ವಿಡಿಯೋದಲ್ಲಿ ಸುಳ್ಳು ಆರೋಪನ ಮಾಡಿ ಹರಿಬಿಡ್ತಾ ಇದ್ದಾರೆ. ಈಗಾಗಲೇ ನಾನು ನಮ್ಮ ಅಕ್ಕನಿಗೆ 6 ಲಕ್ಷ ನಾನು ಕೊಟ್ಟಿದ್ದೀನಿ. ಮಕ್ಕಳಿಗೆ ಫೀಸ್ಗೆ ಸಂಸಾರಕ್ಕೆ ಅಂತ ನಾನೇ 15-20 ವರ್ಷಗಳಿಂದ ಅವ್ರ ಸಂಸಾರ ನಾನು ಕಾಪಾಡ್ತಾ ಇದ್ದಿದ್ದು. ನಮ್ಮ ಅಕ್ಕ ಕೂಡ ನನ್ನ ಮಕ್ಕನ ಗಂಡ ಸರಿಯಾಗಿ ನೋಡ್ಕೊಳ್ತಾ ಇರಲಿಲ್ಲ. ನಮ್ಮ ಅಕ್ಕನಿಗೆ ಸಾಕಷ್ಟು ಹಿಂಸೆ ನೀಡ್ತಾ ಇದ್ದ. ಅಂಥ ಸಂದರ್ಭಗಳಲ್ಲಿ ನಾವು ಅನೇಕ ನ್ಯಾಯ ಪಂಚಾಯತಿಗಳು ಕೂಡ ಮಾಡಿದ್ವಿ. ಶಿಲ್ಘಟ್ಟ ಪೊಲೀಸ್ ಸ್ಟೇಷನಲ್ಲಿ ಕೂಡ ದಾವೆ ಹೂಡಿ ಅವ್ರಿಗೆ ಅವ್ರ ಮೇಲೆ ಕ್ರಮ ತೊಗೊಂಡಿದ್ವಿ. ಹೀಗೆಲ್ಲ ಇದ್ದಾಗ ನಾನು ಅವ್ರಿಗೆ ಆಗಾಗ ಮಕ್ಕಳ ಫೀಸ್ಗೆಲ್ಲ ಒಂದು 6 ಲಕ್ಷಕ್ಕಿಂತ ಹೆಚ್ಚು ಹಣ ನೀಡಿದ್ದೆ. ಹಣ ಕೇಳಿದ್ದಕ್ಕೆ ಈಗ ನನ್ನ ಮೇಲೆ ಈ ರೀತಿಯಾದಂಥ ನಮ್ಮ ಅಕ್ಕವರೆಲ್ಲ ಜೊತೆ ಸೇರಿಕೊಂಡು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಈ ಜಗಳಗಳಾದಾಗ ನಮ್ಮ ತಾಯಿಯವ್ರನ್ನ ನಾನೇ ಸಾಕ್ತಾಯಿದ್ದೆ, ನಾನೇ ನೋಡ್ಕೊಳ್ತಾ ಇದ್ದೆ. ಈಗ ಮೊನ್ನೆ ಜಗಳಗಳು ಮಾಡಿ ನಮ್ಮ ತಾಯಿನೂ ಕೂಡ ಜೊತೆ ಕರ್ಕೊಂಡೋಗಿ ನಮ್ಮ ತಾಯಿನೂ ಕೂಡ ಎತ್ತು ಕಟ್ಟಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ನನಗೆ ಮಾನಸಿಕವಾಗಿ ಹಿಂಸೆ ನೀಡ್ತಾ ಇದ್ದಾರೆ. ಇದೆಲ್ಲ ನಾನು ಸುಮ್ಮನೆ ಬಿಡೋದಿಲ್ಲ, ನ್ಯಾಯಾಲಯದ ಮೊರೆ ಹೋಗ್ತೀನಿ. ಈಗಾಗಲೇ ನನಗೆ ಸಮಾಜದಲ್ಲಿ ಏನೋ ಒಂದು ಕೆಲಸ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಬದುಕ್ತಾ ಇದ್ದೀನಿ. ನನ್ನ ಹೆಂಡತಿ ಕೂಡ ಹೃದ್ರೋಗ ಸಮಸ್ಯೆಯಿಂದ ಇದ್ದಾಳೆ. ಜೊತೆಗೆ ನಾನು ಕೂಡ ವಿಕಲಚೇತನಾಗಿದ್ದು ನನಗೂ ಕೂಡ ಮನೆಗೆ ಬಂದು ಕುಂಟ ಕುರುಡ ಅಂತ ಹೇಳಿ ಅನೇಕ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಕೂಡ ಮಾಡಿದ್ದಾರೆ. ನಮ್ಮ ಅಕ್ಕ, ದೊಡ್ಡಕ್ಕ ಮತ್ತು ದೊಡ್ಡಕ್ಕನ ಮಗ ಮತ್ತು ನನ್ನ ಅಕ್ಕನ ಗಂಡ ಮೂರ್ತಿ ಅನ್ನೋರು ಕೂಡ ನನಗೆ ಈ ಥರ ಎಲ್ಲ ತೊಂದರೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಸಹ ಅವರು ಕೊಟ್ಟಾಗ ನಾನು ಕೂಡ ನೀಡಿದ್ದೀನಿ. ಆದರೂ ಸಹ ಇವರು ಕ್ಷುಲ್ಲಕ ಕಾರಣಗಳಿಂದ ಯಾರ್ಯಾರ ಜೊತೆ ನನ್ನ ವಿರೋಧಿಗಳ ಜೊತೆ ಸೇರಿಕೊಂಡು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆರೋಪಗಳು ಮಾಡ್ತಾ ಇದ್ದಾರೆ. ನಾನು ಯಾವುದೇ ಒಂದು ರೀತಿಯಲ್ಲೂ ಕೂಡ ಒಂದು ತಪ್ಪು ಆಗಲಿ ಅವರೊಂದು ಯಾವುದೇ ಒಂದು ಇದಕ್ಕೆ ನಾನು ಒಳಗಾಗಿಲ್ಲ. ಇವ್ರು ಎಷ್ಟೇ ಇದು ಮಾಡಿದ್ರು ಅದೇನು ತುಳಿಯೋಕ್ಕೆ 100 ಜನ ಇದ್ದರೆ ಕಾಯಕ್ಕೆ ಭಗವಂತ ಒಬ್ಬರನ್ನ ಉಳಿಸೋದಕ್ಕೆ ಭಗವಂತ ಇರ್ತಾನೆ. ಹಾಗೆ ನನ್ನನ್ನು ಭಗವಂತನೇ ಕಾಪಾಡ್ತಾನೆ. ಇಷ್ಟು ಮಾನಸಿಕವಾಗಿ ಇವರು ನನಗೆ ಒಂದು ತೊಂದರೆ ಕೊಡ್ತಾ ಇದ್ದಾರೆ ಮತ್ತು ಸಮಾಜದಲ್ಲಿ ನನಗೆ ಅವಮಾನ ಮಾಡ್ತಾ ಇದ್ದಾರೆ. ಇದನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಇದನ್ನು ನ್ಯಾಯಾಲಯಕ್ಕೆ ನಾನು ದೂರನ್ನು ದಾಖಲಿಸ್ತಾ ಇದ್ದೀನಿ. ಇದನ್ನು ನೀವೇ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ